ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಸಂಕಲನ, ಸ್ಥಾನ ಬೆಲೆಗಳು, ಸಂಖ್ಯೆಗಳನ್ನು ಓದುವುದು, ವ್ಯವಕಲನ ಮತ್ತು ನಿನ್ನೆ ತರಗತಿಯಲ್ಲಿ ವಿಶೇಷ ಸಂಕಲನ ಮತ್ತು ವ್ಯವಕಲನವನ್ನು ನೋಡಿದ್ವಿ. ಕರೆಕ್ಟಾ? ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ನಾವು ಕೆಲವು ಚಟುವಟಿಕೆಗಳನ್ನ ನಿಮ್ಮಿಂದ ಮಾಡ್ಸೋಣ. ಸರಿನಾ? ಏನು ಚಟುವಟಿಕೆ ಅಂದ್ರೆ ಇದೊಂದು ಪಿಕ್ ಅಂಡ್ ಸ್ಪೀಚ್ ಅನ್ನ ಕೇಳಿದಿರ. ಈ ರೀತಿ ಒಂದು ಚೀಟಿ ತಗೊಂಡು ಅದರಲ್ಲಿ ಬಂದಿರೋದನ್ನ ಓದ್ಬೇಕು ಅಥವಾ ಅದು ಬಂದಿರೋ ವಿಷಯಗಳ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ಪಿಕ್ ಅಂಡ್ ಸ್ಪೀಚ್ ಅಂತ ಕರಿತೀವಿ. ಆದ್ರೆ ನಮ್ಮ ಗಣಿತದಲ್ಲಿ ಸ್ಪೀಚ್ ಇರೋದಿಲ್ಲ. ಅಂದ್ರೆ ಪಿಕ್ ಮಾಡ್ತೇವೆ, ಒಂದು ಚೀಟಿಯನ್ನ ತೆಗೆದುಕೊಳ್ತೇವೆ, ಆ ಚೀಟಿಯಲ್ಲಿ ಬಂದಿರುವಂತ ಲೆಕ್ಕವನ್ನ ನೀವು ಇಲ್ಲಿ ಬಿಡಿಸಬೇಕು. ಹಾಗಾದ್ರೆ ನಾನು ನೀನ್ ಬಾ ಅನ್ನಲ್ಲ. ನಾನು ಏನ್ ಮಾಡ್ತೇನೆ, ಒಂದು ಆಕ್ಟಿವಿಟಿ ಟೈಪ್ ಮಾಡ್ತಾ ಹೋಗಿರ್ತೇನೆ. ನಾನು ಹೇಳೋದು ಕೂಡ ರ್ಯಾಂಡಮ್ ಆಗಿ ಕರಿತೇನೆ. ನಿಮ್ಮ ಹಾಜರಿ ಸಂಖ್ಯೆಗಳು ಗೊತ್ತಿದ್ದಾವೆ, ಕರೆಕ್ಟಾ? ಆ ಹಾಜರಿ ಸಂಖ್ಯೆಯಲ್ಲಿ ಯಾವ್ದಾದ್ರೂ ನಾನು ಹೇಳ್ಬೋದು. ಹಾಜರಿ ಸಂಖ್ಯೆ 51ರವರೆಗಿದೆ, ಯಾವ್ದಾದ್ರೂ ಹೇಳ್ಬೋದು. ಕರೆಕ್ಟಾ? ಯಾರಿಗೆ ನಾನು ಹಾಜರಿ ಸಂಖ್ಯೆಯನ್ನ ಕೂಗ್ತೇನೋ ಅವ್ರು ಯಾರಾದ್ರೂ ಇಲ್ಲಿ ಪ್ರೆಸೆಂಟ್ ಇದ್ರೆ ಅವ್ರು ಬಂದು ಏನ್ ಮಾಡ್ಬೇಕು, ಈ ಬಾಕ್ಸ್ ಅಲ್ಲಿ ಕೆಲವೊಂದು ಏನ್ ಮಾಡಿದೀವಿ ಅಂದ್ರೆ ಲೆಕ್ಕಗಳನ್ನ ಚೀಟಿ ಹಾಕಿದೀವಿ. ಕರೆಕ್ಟಾ? ನಾನು ಯಾವ ಹಾಜರಿ ಸಂಖ್ಯೆ ಹೇಳ್ತೇನೆ ಆ ಹಾಜರಿ ಸಂಖ್ಯೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಬಂದು ಒಂದು ಚೀಟಿಯನ್ನು ಎತ್ಕೊಳ್ಬೇಕು, ಎತ್ಕೊಂಡು ಓದ್ಬೇಕು. ನಮ್ಗೆ ಲೆಕ್ಕ ಇದ್ರೆ ಬರ್ಕೊಳ್ಳಿ, ಯಾವುದೇ ಇರಲಿ ಓದ್ಬೇಕು. ಅದ್ರ ಬಗ್ಗೆ ಇಲ್ಲಿ ಬರ್ಕೊಂಡು ಲೆಕ್ಕಗಳನ್ನು ಮಾಡ್ಬೇಕು. ಮಾಡ್ತಿರಲ್ವಾ? ಇಲ್ಲಿರುತ್ತೆ, ಬಂದು ತೆಗೆದುಕೊಂಡು ಬಂದು ಇಲ್ಲಿ ನಿಂತು ಪಡ ಮಾಡ್ಬೇಕು, ಲೆಕ್ಕವನ್ನು ಮಾಡ್ಬೇಕು. ಸರಿನಾ? ಮಾಡ್ತಿರಲ್ವಾ? ಜಾಸ್ತಿ ಇರುತ್ತೆ, ತೆಗೆದುಕೊಳ್ಬೇಕು. ಓಕೆ, ಎಲ್ಲರೂ ರೆಡಿನಾ? ಓಕೆ, ಮಾಡ್ತಿರಲ್ವಾ? ಓಕೆ, ಯಾವ್ದಾದ್ರು ಹೇಳ. ಈಗ ಹಾಜರಿ ಸಂಖ್ಯೆ 25. 25 ಯಾರು? ನಿಮ್ ನಂಬರ್ಸ್ ಹೇಳಿದಾರಲ್ವಾ? ಯಾರು 25? ಇಲ್ಲ, ಆಬ್ಸೆಂಟ್ ಇದ್ದಾರೆ. 21. ಓಕೆ, ನಿಮ್ ಹೆಸರು ಹೇಳ್ಬೇಕಮ್ಮ. ಇನ್ನೊಂದೇನು ಗೊತ್ತಾ, ಇಲ್ಲಿ ಬನ್ನಿ, ನಿಮ್ಮ ಹೆಸರು ಹೇಳಿ, ಆಮೇಲೆ ಚೀಟಿತಾರೆ. ನನ್ನ ಹೆಸರು ಕಾವೇರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕಡೆ ತಿರುಗಿ ಓದಬೇಕು. 3475 ಮೈನಸ್ 1040. ಆ ಲೆಕ್ಕವನ್ನು ಮಾಡಬೇಕು. ಮಾಡಬೇಕಾದ್ರೆ ಈ ಕ್ರಾಸ್ ನಿಂತಂದು ಹೇಳ್ಬೇಕು. ತೋರ್ಸು. ಆ ಲೆಕ್ಕ ಹಾಗೆ ಬರ್ತಾ ಮಾಡ್ಬೇಕಲ್ವಾ? ನಿನ್ನೆ ರೀತಿ ಮಾಡ್ತಿದ್ಯಾ? ನಾವು ಚಿಕ್ಕ ಸಂಖ್ಯೆ ಇದ್ರೆ ಮಾಡಕ್ ಬರುತ್ತೆ. ಮೇಲೆ ಬರ್ಕೋ. ಹಾಂ, ಹೇಳ್ತಾ ಮಾಡು. 3475 1040. ಇಟ್ಬಿಡು, ಆ ಚೀಟಿ ಕೊಟ್ಬಿಡಿ. ಹಾಂ, ಹಿಂಗೆ ಈ ರೀತಿ ನಿಂತ್ಕೋ. ಹಾಂ, ಆ ರೀತಿ ನಿಂತ್ಕೋಬೇಕು. ನೀವು ನೀವು ಮಾಡ್ತಿರ್ಬೇಕು. ಸರಿ ಇದೆನಾ? ಅದು ಯಾವ ರೀತಿ ಮಾಡಿದೆ ಎಕ್ಸ್ಪ್ಲೇನ್ ಮಾಡಮ್ಮ. ಇಲ್ಲಿ 5 ಇದೆ, ಇಲ್ಲಿ 0 ಇದೆ, ಇಲ್ಲಿ ಏನಿಲ್ಲ, ಅದಕ್ಕೆ 0 5 ಬರುತ್ತೆ. 5 0 ಹೋದ್ರೆ ಈ ಕಡೆ ಇದ್ದಳು. 7 4 ಹೋದ್ರೆ 3.
ಇಲ್ಲಿ 4ರಲ್ಲಿ 0 ಹೋದ್ರೆ 4 3 1 ಹೋದ್ರೆ 2 ವೆರಿ ಗುಡ್. ಕರೆಕ್ಟ್ ಆಯ್ತಾ? ವೆರಿ ಗುಡ್. ಕ್ಲಾಸ್ ಹಾಕಿ. ಹೀಗೆ ವೆರಿ ಗುಡ್. ಅಳಿಸ್ಬೇಕು. ನೆಕ್ಸ್ಟ್ 18 ಇಂಟ್ರೊಡ್ಯೂಸ್ ಮಾಡ್ಕೊಳಮ್ಮ. ನನ್ನ ಹೆಸರು ಜಯಲಕ್ಷ್ಮಿ. 8ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಈ ಕಡೆ ತಿರ್ಬೇಕಮ್ಮ. 3 4 ನನಗೆ ಬಂದಿರೋ ಪ್ರಶ್ನೆ ನನಗೆ ಬಂದಿರುವ ಪ್ರಶ್ನೆ 3 + 4 ಎಲ್ಲಿ ಎಷ್ಟು ಬರುತ್ತೆ? ಬರೀ 3 ಅಲ್ಲಿ ನೋಡಿದ ಏನು? ಮೈನಸ್ ಅಲ್ಲಿ ಬರ್ಕೋ ಫಸ್ಟು. ಏನಿದೆ ಬರ್ಕೊಂಡ್ಬಿಡ್ಬೇಕು. ಕ್ವಶನ್ ಮಾರ್ಕ ಅಲ್ಲ ಸರ್ 1 ಉತ್ತರನೇ ಬರ್ದ್ಬಿಟ್ಟೆ. ವೆರಿ ಗುಡ್. ಹೆಂಗ್ ಮಾಡಿದೆ ಹೇಳು? ಸರ್ ಇದು 4 3 ಹೋದ್ರೆ ಇದು ಯಾಕೆ ಕಳೆದೆ? ಸರ್ ಚಿಹ್ನೆ ಬೇರೆ ವೆರಿ ಗುಡ್. ಕರೆಕ್ಟ್. ಅದಕ್ಕೆ 4ರಲ್ಲಿ 3 ಹೋದ್ರೆ ಒಂದು ಸರ್ ದೊಡ್ಡರ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಹಂಗಾಗಿ +1. ಕರೆಕ್ಟಾ? ಅದನ್ನ ಯಾಕೆ ಕಳೆದ್ವಿ ಅಂದ್ರೆ ಬೇರೆ ಬೇರೆ ಚಿಹ್ನೆ ಇರುವಂತಹ ಸಂಖ್ಯೆಗಳು, ಬೇರೆ ಬೇರೆ ಅಂದ್ರೆ ವಿಜಾತಿ ಚಿಹ್ನೆ ಇರುವಂತಹ ಸಂಖ್ಯೆಗಳು ಇರೋದ್ರಿಂದ ಕಳೆದ್ವಿ. 4ರಲ್ಲಿ 3 ಹೋದ್ರೆ ಎಷ್ಟು? 1. ದೊಡ್ಡ ಸಂಖ್ಯೆ ಯಾವುದು? ವೆರಿ ಗುಡ್. ಓಕೆ. ಈಗ 50 ಯಾವ್ದು ಸೆಲೆಕ್ಟ್ ಮಾಡೋದ್ರಲ್ಲಿ ಹೊರಗೆ ಇಟ್ಕೊಂಡು ಯಾವ್ದು ಕರೆಕ್ಟಾ? ಬೇವು ಹೋಗ್ಬೇಕುಟ. ಒಳಗೆ ಇಂಟ್ರೊಡ್ಯೂಸ್ ಮಾಡ್ತಾ. ನನ್ನ ಹೆಸರು ಯಶೋಧ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಶ್ನೆ 3475. ಕೊಡಿ. ಅಕ್ಷರದಲ್ಲಿ ಹೇಳಿ. ಅದನ್ನ ಬರೀ ಫಸ್ಟ್ ಬರ್ದು ಹೇಳ್ಬೇಕು. ಸಂಖ್ಯೆ ಬರೀ. ಅವಳಿಗೆ ಬಂದಿರೋಂಥ ಪ್ರಶ್ನೆ ಇದು ಸಂಖ್ಯೆಯಲ್ಲಿದೆ. ಇದನ್ನ ಅಕ್ಷರಗಳಲ್ಲಿ ಪದಗಳಲ್ಲಿ ಹೇಳಬೇಕು. ಹೇಳಪ್ಪ. ಬಿಡಿ 10 ಹೇಳಲ್ವಾ? ಆಗ್ಲೇ ಉತ್ತರ ಹೇಳ್ಬಿಟ್ಲು. ಅವಳಿಗೆ ಗೊತ್ತಿತ್ತಾ? ಹೇಳ್ಬಿಟ್ಲು ಪಾಪ ಅಲ್ವಾ? ಬಿಡಿ 10 ಹೇಳು. ಬಿಡಿ 10 100 1000. ಓದು ಈಗ. ಆಗ್ಲೇ ಹೇಳಿದೆಲ್ಲಪ್ಪ. ಎಷ್ಟದು? 3475. ಅಷ್ಟೇ. ವೆರಿ ಗುಡ್. ನೆಕ್ಸ್ಟ್ ರೋಲ್ ನಂಬರ್ 40. ನನ್ನ ಹೆಸರು ರಮೇಶ್. 8ನೇ ತರಗತಿಯಲ್ಲಿ ಈ ಕಡೆ ತಿರುಗಪ್ಪ. 2009. 2000 ಅಷ್ಟೇನಾ? 2004. ಏನು ಮಾಡೋಕ್ಕೆ ಹೇಳಿದ್ದೀನಿ ಅಲ್ಲಿ? ಬರ್ಕಂತ ಕಳಿವಾ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ? ಯಾವ್ದು ಫೋಟೋ ಮಾಡಬೇಕು. 9ರಲ್ಲಿ 4 ಹೋದ್ರೆ ರೇಟಪ್ಪ? ಗೆರೆ ಹಾಕಂತ ಕಳಿಬೋದಲ್ವಾ?
ಕರೆಕ್ಟ್ ಮಾಡಿದೆ ಈಗ. 9 ರ 4 ಹೋದ್ರೆ ಎಷ್ಟಪ್ಪ? 5. ಗೊತ್ತಾಯ್ತಾ? ಯಾವ ಲೆಕ್ಕ ಮಾಡಿದ್ದು ನೀನು? ವೆರಿ ಗುಡ್. ಬರುತ್ತಾ? ಬಾ. ನೆಕ್ಸ್ಟ್ ರೋಲ್ ನಂಬರ್ 2. ರೋಲ್ ನಂಬರ್ 2 ಬರುತ್ತೇನಾ? ರೋಲ್ ನಂಬರ್ 10. ಅಳಸಪ್ಪ. ಚೀಟಿ ತಗೋ. ನನ್ನ ಹೆಸರು ಬಸವರಾಜ ಪಿ.ಕೆ. ಇಲ್ಲಿ ನನ್ನ ಹೆಸರು ಬಸವರಾಜ ಪಿ.ಕೆ. 8ನೇ ತರಗತಿ ಓದುತ್ತಿದ್ದೇನೆ. ಪ್ರಶ್ನೆ ಓದು. -4 + 5. ಬರ್ಕನ್ ಮಾಡು. ಎಷ್ಟು ಬಂತಪ್ಪ? ಹೇಗೆ ಅನ್ನೋದು ಸ್ವಲ್ಪ ವಿವರಣೆ ಕೊಡೋದಾಗತ್ತಾ? ಹೇಳ್ತೀಯಾ? ಹೇಳು, ಕರೆಕ್ಟ್ ಹೇಳು. -5 ಸರ್. ಕರೆಕ್ಟ್. 4 + 5. 5 ರ 4 1. ಯಾಕೆ ಕಳೆದೆ? ಫಸ್ಟ್ ಮೈನಸ್. ಎರಡೂ ಸಂಖ್ಯೆಯ ಚಿಹ್ನೆಗಳು ಏನಾಗಿದಾವೆ? ಬೇರೆ ಬೇರೆ ಆಗಿದಾವಲ್ವಾ? ಅದಕ್ಕೆ ಕಳೀತೇವೆ. ಒಂದೇ ಆಗಿದ್ರೆ ಕೂಡ್ತಿದ್ವಲ್ವಾ? ವೆರಿ ಗುಡ್. ಬಾ. ನೆಕ್ಸ್ಟ್ ರೋಲ್ ನಂಬರ್ 12. ನನ್ನ ಹೆಸರು ಭಾರತ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. $3,475. ಏನ್ ಮಾಡಕ್ ಹೇಳಿದಾರ? ಕೂಡ್ಸಕ್ ಹೇಳಿದಾರ, ಕಳೆ ಕೇಳಿದಾರಪ್ಪ? ಹಾ, ಮಾಡು. ಹೀಗೆ ಮಾಡ್ತಾವ ಹಂಗೆ. 15 ರ 8 ತೆಗೆ. ಆದ್ರೆ ಅಲ್ಲಿ ಎಷ್ಟು ಉಳಿತೀಗ? ಒಂದು ತಕ್ಕಂದಿರ್ತೀಯಲ್ಲ ಮೇಲೆ. ಈಗ ಯಾವ್ದು ಲೈನ್ ಹೇಳು? ಹಾಂ, ಅಲ್ಲಿ ಎಷ್ಟು ಉಳಿದಿರ್ತದೆ ಮೇಲೆ? ಒಂದು ಆ ಕಡೆ ಹೋಗಿರುತ್ತೆ. ಹಾಂ, ಎಷ್ಟು ಉಳಿತು ಮತ್ತೆ? ಏಳು ಒಂದು ಕಡೆ ತಕ್ಕಂಡೆ. ಎಷ್ಟು ಉಳಿತು? 6ರಾಗೆ ವೆರಿ ಗುಡ್. ನಾಲ್ಕರ 0 ಹೋದ್ರೆ ಎಷ್ಟು? 4 3ರಲ್ಲಿ 2 ಹೋದ್ರೆ ವೆರಿ ಗುಡ್. ಮಾಡಿದ್ನಲ್ವಾ? ಬರುತ್ತೆ, ಹೆದರಬಾರ್ದು. ಹಾಂ,
ನೆಕ್ಸ್ಟ್ ರೋಲ್ ನಂಬರ್ 1. ಓಕೆನಾ? ರೋಲ್ ನಂಬರ್ 49. ನನ್ನ ಹೆಸರು ವಿಠಲ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್. ನನಗೆ ಬಂದಿರುವ ಪ್ರಶ್ನೆ 2025. ಏನು ಮಾಡಕ್ಕೆ ಹೇಳಿದ್ದೇನೆ? ಕಳೆ ಕೂಡ ಸರ್. ಹಾಂ, ಕೊಡು. ಸೈಡಿ ಬಾ. ಹಾಂ, ಹಂಗೆ ಬರಿಬೋದು. ಕರೆಕ್ಟ್ ಐತ್ರಾ? ವೆರಿ ಗುಡ್. ಏನು ನಿನ್ನ ಹೆಸರು? ವಿಠಲ ಸರ್. ವಿಠಲ. ಹೊರಗಡೆ ಇಡಪ್ಪ, ಅಳಿಸು. ನೆಕ್ಸ್ಟ್ ರೋಲ್ ನಂಬರ್ 9. ಬಂದಿಲ್ವಾ? ಅವನಾ? ಹಾಂ. ನನ್ನ ಹೆಸರು ಬಸವರಾಜ್. 8ನೇ ತರಗತಿ ಓದುತ್ತಿದ್ದೇನೆ. ನನಗೆ ಬಂದಿರೋ ಪ್ರಶ್ನೆ 6948 ಮೈನಸ್ 3049. ಮಾಡು. ನೋಡಿ ಅವ್ರು ಎಷ್ಟು ಕಾನ್ಫಿಡೆನ್ಸ್ ಇಂದ ಮಾಡ್ತಿದ್ದಾರೆ. ಹೀಗಿರ್ಬೇಕು ಎಲ್ಲರೂ, ಹೆದರಬಾರ್ದು. ಬರ್ತಿದೆ ಎಷ್ಟೆಲ್ಲ ಇದು ಮಾಡಬೇಕು. ನಾಳೆ ನೀವು ಈಗ ಕ್ರಾಸಾಗಿ ಮಾಡಪ್ಪ, ಕಾಣಬೇಕು. ಹಾಂ, ಒಳ್ಳೆಯದಾ? ಸರಿನಾ ತಪ್ಪು? ಇನ್ನೊಂದು ಟೈಮ್ ಚೆಕ್ ಮಾಡು, ಅಳಿಸಿ. ಆನ್ಸರ್ ಅಷ್ಟೇ ಅಳಿಸು, ಕ್ಯಾರಿ ಅಳಿಸು, ಪ್ರಯತ್ನ ಮಾಡು. ಅವ್ನು ಜಾಣದಾನೆ, ಅವನಿಗೆ ಕನ್ಫ್ಯೂಸ್ ಆಗ್ತದೆ. ಹೇಳ್ಕಂತ ಮಾಡು, ನೋಡೋಣ ಬರುತ್ತೆ. 18 18 ಕಳಿಸಿದ್ರೆ 9. ಇಲ್ಲಿ 3 ಇದೆ. ಇಲ್ಲಿ ಇಲ್ಲಿಂದ 9 ಬರುತ್ತೆ. 10 ತಗೊಂತೀಯ? 10 ಬರುತ್ತೆ. ಹಾಂ, 10 13. ಹಾಂ, 13ಗ 4 ಹೋದ್ರೆ 9. ವೆರಿ ಗುಡ್. 8 ಒಂದು ದಶಕ ತಗೊಂಡಿವಲ್ಲ, ಅದಕ್ಕೆ 8 ಇರ್ತದೆ. ಇಲ್ಲಿ 6 3 3. ಕರೆಕ್ಟ್ ಆಯ್ತಾ? ವೆರಿ ಗುಡ್. ಯಾಕೆ ಹೇಳ್ಕಂತ ಮಾಡಬೇಕು ಅಂದರೆ ಉದ್ದೇಶ ಅಷ್ಟೇ. ನೋಡಿ, ಈಗ ಪರ್ಫೆಕ್ಟಾಗಿ ಮಾಡಿದ. ರೈಟ್? ವೆರಿ ಗುಡ್. ಅಳಸಪ್ಪ. ರೋಲ್ ನಂಬರ್ 21. ರೋಲ್ ನಂಬರ್ 33. ನನ್ನ ಹೆಸರು ನಾಗರಾಜ. 8ನೇ ತರಗತಿ ಓದುತ್ತಿದ್ದೇನೆ. -4 -6. ಹಾಂ, ಬರ್ಕ.
ಈಗ ಸರಿ ಈ ಕಡೆ ಸೈಡಿಗೆ ಸರ್ ನಿಂತ್ಕೋಬೇಕು, ಇಲ್ಲಿ ಕಾಣಬೇಕು. -4 -6 ಏನು ಮಾಡ್ತೀಯಪ್ಪ? ಯಾಕೆ ಕೊಡ್ತೀಯ? ಹಾಂ, ಅಂದರೆ ಒಂದೇ ಚಿಹ್ನೆ ಇದ್ದಾವೆ. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ತಿಳ್ಕೊಂಡ. ಕೂಡಿಡು. ಕೂಡ್ತೇನಂದೆಲ್ಲೋ? ಆರೋಣಕ್ಕೆ ಎಷ್ಟಪ್ಪ? ಕೂಡಿಸ್ಬೇಕು ತಾನೇ, ಒಂದೇ ಜಾತಿ ಚಿಹ್ನೆ ಇದೆ, ಕೂಡಿಸ್ಬೇಕು. ಮತ್ತೆ ಯಾಕೆ ಕನ್ಫ್ಯೂಸ್? ಎದುರಬಾರ್ದು. ಹಾಂ, ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಪ್ಪ? ಹಾಂ, ಚಿಹ್ನೆ ಯಾವುದು? 6ಕ್ಕೆ ಯಾವ ಚಿಹ್ನೆ ಇದೆ? ಹಾಂ, ಮೈನಸ್ ಹಾಕೋಗ್ತಾನೆ. ವೆರಿ ಗುಡ್, ಬಂತು ನೋಡಿ. ಹಾಂ, ಓಕೆ. ನೋಡಿ, ಇಲ್ಲಿವರೆಗೂ ತುಂಬ ಜನರ ಹತ್ರ ಮಾಡಿಸಿದೆ. ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಬ್ಬರಿಗೆ ಈ ಸ್ಟೇಜ್ ಅಂದ ತಕ್ಷಣ ಭಯ. ಅದೇ ನೋಟ್ಬುಕ್ಕಲ್ಲಿ ಕೊಟ್ಟರೆ ಮಾಡ್ತಿದ್ದೀರ ಅಲ್ವಾ? ನಾನು ಇದನ್ನು ಮಾಡಿಸಿರೋ ಉದ್ದೇಶ, ಈ ಆ್ಯಕ್ಟಿವಿಟಿ ಏನಪ್ಪ ಅಂದರೆ, ಯಾವುದೇ ನಾವು ಪ್ರಾಬ್ಲಮ್ ಕೊಟ್ಟರು, ಕೂಡ್ಸೋದಿರಲಿ, ಕಳೆಯೋದಿರಲಿ, ಸ್ಥಾನ ಬೆಲೆಗಳಿಗೆ ಸಂಬಂಧಿಸಿದಂತಿರಲಿ, ವಿಶೇಷವಾಗಿ ಕೂಡೋದು ಕಳೆಯೋದಿರಲಿ, ಯಾವುದೇ ಕೊಟ್ಟರು ಕೂಡ ನಿರರ್ಗಳವಾಗಿ ಭಯ ಇಲ್ಲದೆ ಮಾಡಲಿ ಅಂತ ಈ ಆ್ಯಕ್ಟಿವಿಟಿ ಮಾಡಿಸಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು ಮಾಡಿರೋ ಪಾಠದಲ್ಲಿ 75% ಎಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಯ್ತಾ? ಎಲ್ರಿಗೂ ಕೂಡ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು.